ನಮಸ್ಕಾರ ವೀಕ್ಷಕರೇ, ಸ್ಯಾಂಡಲ್ವುಡ್ನ ಡಿ ಬಾಸ್ ದರ್ಶನ್ ಡೆವಿಲ್ನ ಸಿನಿಮಾದ ಕಡೆ ಗಮನ ಕೊಡುತ್ತಾ ಇತ್ತ ಟೆಂಪಲ್ ರನ್ ಕೂಡ ಮಾಡುತ್ತಿದ್ದಾರೆ. ಹೌದು, ತಮ್ಮಿಂದ ಆದ ತೊಂದರೆಗಳಿಗೋ ಅಥವಾ ತಮ್ಮ ಫ್ಯಾಮಿಲಿಯ ಒಳಿತಿಗಾಗಿಯೋ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದಾರೆ. ದರ್ಶನ್ ರವರು ಕಾರಣಾಂತರಗಳಿಂದ ಜೈಲಿನಲ್ಲಿದ್ದಾಗ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಗಂಡನ ಒಳಿತಿಗಾಗಿ ಕರ್ನಾಟಕದ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಹೋಮ ಮಾಡಿಸುತ್ತಿದ್ದರು. ಇದೀಗ ದರ್ಶನ್ ಹೊರಗಡೆ ಬಂದ ಮೇಲೆ ತಮ್ಮ ಫ್ಯಾಮಿಲಿಯ ಜೊತೆ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಜೊತೆಗೆ ನಟ ಧನ್ವೀರ್ ಮತ್ತು ತಮ್ಮ ಅಕ್ಕನ ಮಗ ಚಂದು ಕೂಡ ಸಾಥ್ ನೀಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಕೇರಳದ ಮುಡಿಕಾಯು ದೇವಾಲಯಕ್ಕೆ ಭೇಟಿ ನೀಡಿದ್ದ ದರ್ಶನ್ ಇದೀಗ ಮತ್ತೊಂದು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಕೇರಳದ ಕೊಟ್ಟಿಯೂರು ಮಹಾದೇವನ ದೇವಾಲಯಕ್ಕೆ ಬಂದಿದ್ದಾರೆ. ಇತ್ತ ಜೋರು ಮಳೆ ಸುರಿಯುತ್ತಿದ್ದರೂ ಅದರ ನಡುವೆನೇ ಫ್ಯಾಮಿಲಿ ಜೊತೆ ಸರತಿ ಸಾಲಿನಲ್ಲಿ ನಿಂತು ಪೂಜೆ ನೆರವೇರಿಸಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹೊರಡಲು ಕೋರ್ಟ್ನಿಂದ ಅನುಮತಿ ಪಡೆದ ಬೆನ್ನಲ್ಲೇ ಕೇರಳದ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ವಿದೇಶಕ್ಕೆ ಹೊರಡಲು ಪ್ಲಾನ್ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಇತ್ತೀಚೆಗೆ OTT ರೈಟ್ಸ್ನಲ್ಲೂ ಕೂಡ ಡೆವಿಲ್ ಚಿತ್ರಕ್ಕೆ ದುಬಾರಿ ಮೊತ್ತಕ್ಕೆ ಸೇಲ್ ಆಗಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಕನ್ನಡ ಸಿನಿಮಾದಲ್ಲೂ ಕಿಂಗ್ ಆಗಿರುವ ದರ್ಶನ್ ಇದೀಗ OTTಯಲ್ಲೂ ಕಮಾಲ್ ಮಾಡಲು ರೆಡಿಯಾಗಿದ್ದಾರೆ. ಕಾಟೇರ ಚಿತ್ರದಿಂದ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಪ್ರೂವ್ ಮಾಡಿದ್ದ ದರ್ಶನ್ ರವರು ಇದೀಗ ಡೆವಿಲ್ ಅಬ್ಬರಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಕೂಡ ಕಾಯುತ್ತಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.